ನಮಸ್ತೆ ವೀಕ್ಷಕರೇ, ಸುದ್ದಿಯ ಸಿಂಹಾಸನ ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಈ ಬಾರಿ ಹಾಸನಾಂಬ ಉತ್ಸವ ಬಲು ಜೋರು. ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ರಾಜಣ್ಣ ಮಾಹಿತಿ. ಕುಮಾರಸ್ವಾಮಿ ಮೇಲೆ ಎಫ್ಐಆರ್ ಆಗಿದೆ, ಇದನ್ನ ಯಾರು ಕೇಳಲ್ಲ, ಸಿಎಂ ಮಾತ್ರ ಕಾಣಿಸ್ತಾರಾ? ಜಿಲ್ಲಾ ಮಂತ್ರಿ ರಾಜಣ್ಣ ಪ್ರಶ್ನೆ. ಚನ್ನರಾಯಪಟ್ಟಣದಲ್ಲಿ ನಾಳೆ ಹಸಿರಸಿರಿ ಸಸ್ಯೋತ್ಸವ ಕಾರ್ಯಕ್ರಮ. ಟೈಮ್ಸ್ ಗಂಗಾಧರ್ ಮಾಹಿತಿ. ಈ ಬಾರಿಯ ಹಾಸನಾಂಬೆ ಜಾತ್ರಾ ಮಹೋತ್ಸವವನ್ನು ಅದ್ಧೂರಿ ವಿಜೃಂಭಣೆಯಿಂದ ನಡೆಸಲು ನಿರ್ಧರಿಸಲಾಗಿದ್ದು, ಹೂವಿನ ಅಲಂಕಾರಕ್ಕೆ ಲಾಲ್ಬಾಗ್ ತಂತ್ರಜ್ಞರು ಹಾಗೂ ಮೈಸೂರು ದಸರಾದಲ್ಲಿ ಅಲಂಕಾರ ಮಾಡುವವರ ನೆರವು ಪಡೆಯಲಾಗುತ್ತಿದೆ ಎಂದು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ತಿಳಿಸಿದರು. ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿಂದು ಈ ಬಾರಿಯ ಹಾಸನಾಂಬೆ ಜಾತ್ರೋತ್ಸವದ ಆಪ್ ಮತ್ತು ಪೋಸ್ಟರ್ ಬಿಡುಗಡೆ ಮಾಡಿ ನಂತರ ಅಧಿಕಾರಿಗಳ ಸಭೆ ನಡೆಸಿ ಅವರು ಮಾತನಾಡಿದರು. ಹಾಸನಾಂಬೆ ಉತ್ಸವಕ್ಕೆ ಮೆರಗು ನೀಡಲು ಹೊರಗಿನ ತಂತ್ರಜ್ಞರನ್ನ ಕರೆಸಲಾಗುತ್ತಿದೆ. ಈ ಬಾರಿ ಸಿದ್ದೇಶ್ವರ ದೇವಾಲಯ ಒಳಗೂ ಅಲಂಕಾರ ಆಗಬೇಕು. ಈ ಸಲ ವಿಶೇಷವಾಗಿ ಫಲಪುಷ್ಪ ಪ್ರದರ್ಶನ ಇರಲಿದೆ. ಕಳೆದ ಬಾರಿ ಆಗಿದ್ದ ಸಣ್ಣ ಪುಟ್ಟ ಲೋಪದೋಷ ಮರುಕಳಿಸದಂತೆ ಎಲ್ಲ ಅಧಿಕಾರಿಗಳು ಎಚ್ಚರ ವಹಿಸಬೇಕು. ಈ ವರ್ಷ ದರ್ಶನ ಅವಧಿ ಕಡಿಮೆ ಇದೆ, ಆದರೂ ಹೆಚ್ಚು ಭಕ್ತರು ಬರಬಹುದು. ಅದಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳಿ. ಶಾಸಕರು, ಸಂಸದರು, ಸ್ಥಳೀಯ ಜನಪ್ರತಿನಿಧಿಗಳು, ಅಧಿಕಾರಿಗಳು ಸೇರಿ ನಗರದಲ್ಲಿ 2 ದಿನ ಸ್ವಚ್ಛತಾ ದಿನಾಚರಣೆ ಮಾಡಿ ರೋಗ ತಡೆಗೆ ಎಲ್ಲ ಮುಂಜಾಗ್ರತೆ ವಹಿಸಿ ಅಂತ ಸಲಹೆ ನೀಡಿದರು. ವೈದ್ಯಕೀಯ ಚಿಕಿತ್ಸೆಗಾಗಿ ಪ್ರತ್ಯೇಕ ತುರ್ತು ವ್ಯವಸ್ಥೆ ಮಾಡಿಕೊಳ್ಳಿ ಅಂತ ಡಿಎಚ್ಗೆ ಸೂಚಿಸಿದರು. ಹಾಗೆಯೇ ಪೊಲೀಸ್ ಬಂದೋಬಸ್ತ್ಗೂ ಸೂಚಿಸಿದರು. ಮೈಸೂರು ದಸರಾದಲ್ಲಿರುವಂತೆ ಡಬಲ್ ಡೆಕ್ಕರ್ ಬಸ್ಗಳನ್ನು ಸಾಧ್ಯವಾದರೆ ಇಲ್ಲಿಗೂ ಕರೆಸಿ ಪ್ರವಾಸಿ ಸ್ಥಳಗಳಿಗೆ ಕಳಿಸೋಣ ಅಂತ ಹೇಳಿದರು. ಹಾಸನಾಂಬೆ ದೇವಾಲಯದ ಗರ್ಭಗುಡಿ ಬಾಗಿಲು ಅಕ್ಟೋಬರ್ 24ರಂದು ಮಧ್ಯಾಹ್ನ 12 ಗಂಟೆಗೆ ತೆರೆಯಲಿದೆ. ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಡಾಕ್ಟರ್ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ, ತುಮಕೂರಿನ ಸಿದ್ಧಗಂಗಾ ಶ್ರೀ ಆಗಮಿಸಲಿದ್ದಾರೆ. ಅದಾದ ಬಳಿಕ 24 ಗಂಟೆ ದರ್ಶನ ಇರಲಿದೆ ಅಂತ ತಿಳಿಸಿದರು. ಕಂದಾಯ ಅಧಿಕಾರಿ ಪ್ರಶಸ್ತಿಗೆ ಭಾಜನರಾದ ಡಿಸಿಸಿ ಸತ್ಯಭಾಮ, ಎಸಿ ಮಾರುತಿ, ತಹಶೀಲ್ದಾರ್ಗಳಾದ ಶ್ವೇತಾ, ಕೃಷ್ಣಮೂರ್ತಿ ಅವರನ್ನ ಸಚಿವರು, ಶಾಸಕರು, ಸಂಸದರು ಅಭಿನಂದಿಸಿ ಶುಭ ಹಾರೈಸಿದರು. ಕರೆಕ್ಟ್ ನೋಡಿದ್ರೆ ರೈಲಿಗೆ ಸ್ಫೂರ್ತಿ ಹೊಡಿಬೇಕು, ಒಬ್ಬರು ಹೊಡಿಯಕ್ಕಾಗ್ತಲ್ಲ. ಅದು ಒಂದು ಮತ್ತೆ ಈಗ ನಾವು ಕ್ಲೋಸ್ ಇಲ್ಲದೆ ಸ್ವಲ್ಪ ಜನ ಇದ್ರು, ಅಷ್ಟೊಂದಿಗೆ ಹೇಳ್ಬೇಕು. ಸೀರಿಯಸ್ ನೀವೇನ್ ಹೇಳ್ತೀರ ಅಂತ ಕೇಳ್ಬೇಕು. ಅವ್ರದ್ದೇ ಯಾವುದೋ ಇದು ಅಂತ ಹೇಳಿ ಅವ್ರ ಮನೆಯವರು 5 ಜನ ಕರ್ಕೊಂಡು ಬರ್ತಾರೆ. ಆಮೇಲೆ ಈಗ ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು ಅಂತಾರೆ, ಈಗ ಮುಗಿಸ್ಬಿಡ್ಬೇಕು ಅಂತಾರೆ. ಏನೊಂದು 10 ನಿಮಿಷ 5 ನಿಮಿಷ ಹೆಚ್ಚು ಕಡೆ ಮುಗಿಸಿದ್ರೆ ನೀವು ತಂದುಕೊಟ್ಟಿದ್ದಾರೆ. ಅವ್ರು ಲಾಸ್ಟ್ ಟೈಮ್ ಪ್ರಶ್ನವರುಗಳು ಲಾಸ್ಟ್ ಟೈಮ್ ಅವ್ರಿಗೆಲ್ಲ ಒಂದು ಅವಕಾಶ ಕೊಡ್ಬೇಕು, ಕೊಡ್ಲಿಲ್ಲ, ಅವ್ರು ಕಾಟ್ಲಿಲ್ಲ. ಅವ್ರಿಲ್ಲ, ಈಗ ಮುಗಿಸ್ಬಿಡ್ತೀವಿ, ಈಗ ಮುಗಿಸ್ಬಿಡ್ತೀವಿ. ಆಮೇಲೆ ನಮ್ಮ ಅಧಿಕಾರಿಗಳು ಅಷ್ಟೇ ನಮ್ಮವರೇ ಮುಗಿರ್ತಾರೆ. ಒಂದು ಮುಂದೆ ನೋಡೋದೇ ಇಲ್ಲ, ನಮ್ಮನ್ನೇ ಹೆಂಗೆ ಕೇಳ್ಬಿಡ್ತಾರೆ, ಇವರ ಹೋಗಿ ಮುಂದಿರ್ತಾರೆ. ಅವ್ರಿಗೆಲ್ಲ ಮೊದಲನೇ ಸರಿಯಾಗಿ ಹೇಳ್ಬೇಕು. ನೀವೆಲ್ಲ ಯಾರು ಹೇಳ್ತಾರೆ, ಮೊದಲನೇ ಬಾರಿ ಯಾರು ಹೋಗಿದ್ರು, 2ನೇ ಬಾರಿ ಪ್ರಶ್ನೆ ಇಲ್ಲ. ಆ ಥರ ಎಲ್ಲ ಮಾಡೋದು ಬೇಡ. ನೀವು ಯಾವ ತರ ನಿಮ್ಮ ಪ್ರೋಟೋಕಾಲ್ ಆಗಿ ನಿಮ್ಮ ಅಭಿವೃದ್ಧಿ ಸಂಪ್ರದಾಯ ಮಾಡ್ಕೊಂಡು ಬಂದರೆ ಯಾವುದೇ ಬದಲಾವಣೆ ಬೇಕಾಗಿದೆ. ಆದ್ರೆ ಸಣ್ಣ ಪುಟ್ಟವು ಎಲ್ಲಿ ನಮ್ಮ ಈಗ ಲಾಸ್ಟ್ ಡೇ ನನಗೆ ಅದು ಬಹಳ ಕೆಟ್ಟ ಅನಿಸ್ತದೆ. ಆಮೇಲಿಂದ ಇನ್ನೊಂದು ಅದು ಎಲೆಕ್ಟ್ರಿಸಿಟಿ ಹೊಡಿತು, ಅದು ಇನ್ನೊಂದು ಟಿವಿನಲ್ಲಿ ಬೆಳಿಗ್ಗೆಯಿಂದ ಸಾಯಂಕಾಲ ಟಿವಿನಲ್ಲಿ ಕರೆಂಟ್ ಹೊಡೆದ್ರೆ ಎಲ್ಲ ರೈಲಿಂಗ್ ಯಾವ ಇಟ್ಕೊಂಡಿದ್ದು ಎಲ್ಲ ನೋಡಿದ್ರು, ಒಬ್ಬರು ಹೊಡಿದ್ರು. ಇಂಥದ್ರಲ್ಲಿ ಸ್ವಲ್ಪ ಮೀಡಿಯಾದವರು ನೀವುಗಳು ಅಷ್ಟೇ ನಮಗೆ ಇವಾಗಲೂ ಏನಾದ್ರು ನಡೆದಿದ್ರೆ ನಮ್ಮ ಮನೇನೆ ಇದು ಮಾಡ್ಕೊಳ್ಳೋಣ. ಅದೇ ದೊಡ್ಡ ಪ್ರಾಣ ಹೋಗೋದ್ರಿಂದ ನೀವು ಕರೆಂಟು ಅಂತ ಹೇಳಿ ಕೂಗಾಡ್ತಿದ್ರು ಜನಗಳು ಅಂತ ಹೇಳಿ ಆ ಮೂಗಾಟದಲ್ಲಿ ಕೆಳಗೆ ಬಿದ್ದು ಅವ್ರನ್ನ ತುಳಿದು ಅವ್ರಿಗೆ ತೊಂದರೆ ಆಗಿತ್ತು. ಇಲ್ಲಾಂದ್ರೆ ಏನ್ ಆಗ್ತಾ ಇರ್ಲಿಲ್ಲ. ಹೀಗೆ ಜಾತ್ರೆ ಸಭೆಯಲ್ಲಿ ಸಂಸದರಾದ ಶ್ರೇಯಸ್ ಪಟೇಲ್, ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ಎಸ್ಪಿ ಮೊಹಮ್ಮದ್ ಸುಜೀತಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ, ತಹಶೀಲ್ದಾರ್ ಶ್ವೇತಾ, ಮುಜರಾಯಿ ಇಲಾಖೆ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ಸೇರಿದಂತೆ ಜಿಲ್ಲಾ ಮಟ್ಟದ ಎಲ್ಲಾ ಇಲಾಖೆ ಅಧಿಕಾರಿಗಳು ಭಾಗವಹಿಸಿದ್ದರು. ಸಿಎಂ ವಿರುದ್ಧ ಎಫ್ಐಆರ್ ಆಗಿರುವುದನ್ನು ಕೇಳ್ತೀರಾ? ಕುಮಾರಸ್ವಾಮಿ ಮೇಲೆ ಎಫ್ಐಆರ್ ಆಗಿ ಬೇಲ್ ಮೇಲೆ ಹೊರಗೆ ಇದ್ದರೂ ಅದನ್ನು ಯಾರೂ ಕೇಳೋದೇ ಇಲ್ವಲ್ಲ ಎಂದು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಗುಡುಗಿದರು.
ತಾಲೂಕಿನ ಗೊರೂರಿನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಕುಮಾರಸ್ವಾಮಿ ಅವರು ಅಧಿಕಾರದಲ್ಲಿದ್ದಾರೆ, ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ, ಎಫ್ಐಆರ್ ಆಗಿ ತನಿಖೆ ಮಾಡಲು ಹೇಳಿದ್ದಾರೆ. ತನಿಖೆಯಲ್ಲಿ ಅರ್ಜಿದಾರನದ್ದು ಸರಿ ಇದೆಯಾ ತಪ್ಪಿದೆಯಾ, ಇವರ ವಾದ ಸರಿ ಇದೆಯಾ ಅನ್ನೋದು ಗೊತ್ತಾ. ಈಗಾಗಲೇ ಲೋಕಾಯುಕ್ತದಲ್ಲಿ ಎಫ್ಐಆರ್ ಆಗಿದೆ, 4 ಟೀಮ್ ಆಗಿದೆ. ಡಿಸೆಂಬರ್ 24ರೊಳಗೆ ವರದಿಯನ್ನ ಕೊಡಬೇಕು. ಅವರು ಕಾನೂನಿನ ಅನ್ವಯದಲ್ಲಿ ಏನೇನು ಕ್ರಮ ತೆಗೆದುಕೊಳ್ತಾರೆ. ಎಷ್ಟು ಜನರ ಮೇಲೆ ಎಫ್ಐಆರ್ ಆಗಿದೆ, ಎಫ್ಐಆರ್ ಇದ್ದು ಕೋರ್ಟಿನಲ್ಲಿ ಚಾರ್ಜ್ ಶೀಟ್ ಫೈಲ್ ಮಾಡಿ ಬೇಲ್ ತಗೊಂಡಿರೋರು ರಾಜ್ಯದಲ್ಲಿ, ಕೇಂದ್ರದಲ್ಲಿ ಎಷ್ಟು ಜನ ಇದ್ದಾರೆ, ಹಾಲಿ ಕೇಂದ್ರ ಸರ್ಕಾರದಲ್ಲಿ ಎಷ್ಟು ಜನ ಇದ್ದಾರೆ. ಎಫ್ಐಆರ್ ಆದ ಕ್ಷಣಕ್ಕೆ ಅವರು ತಪ್ಪಿತಸ್ಥ ಅಂತ ಆಗಲ್ಲ. ದೂರು ಬಂದಿದೆ, ದೂರಿನ ಬಗ್ಗೆ ಸತ್ಯಾಸತ್ಯತೆ ಪರಿಶೀಲನೆ ಮಾಡಲು ಕಾನೂನಿನ ಕ್ರಿಯೆ ನಡೀತಿರೋದ್ರಿಂದ ಅದಕ್ಕೆ ದೊಡ್ಡ ಮಹತ್ವ ಕೊಡೋದು ಬೇಡ. ಕುಮಾರಸ್ವಾಮಿ ಮೇಲೆ ಕೇಸ್ ಇದೆ, ಬೇಲ್ ತಗೊಂಡಿದ್ದಾರೆ, ಚಾರ್ಜ್ ಶೀಟ್ ಆಯಿತು, ಕೋರ್ಟ್ನಿಂದ ಸಮನ್ಸ್ ಬಂತು, ಆಮೇಲೆ ಬೇಲ್ ತಗೊಂಡಿದ್ದಾರೆ. ಎಷ್ಟು ಹಂತ ಮುಂದೆ ಹೋಗಿದ್ದಾರೆ ಅದನ್ನ ಯಾರೂ ಮೀಡಿಯಾದಲ್ಲಿ ಪ್ರಸ್ತಾಪ ಮಾಡಿಲ್ಲ. ಯಾರ ಮೇಲೆ ಎಫ್ಐಆರ್ ಇಲ್ಲ ಹೇಳಿ ಅಂತ ಗುಡುಗಿದ್ರು. ಸಿಎಂ ವಿರುದ್ಧ ಎಫ್ಐಆರ್ ಕೇಳ್ತೀರಿ ಅಲ್ರಿ, ಕುಮಾರಸ್ವಾಮಿ ವಿರುದ್ಧ ಎಫ್ಐಆರ್ ಆಗಿ ಬೇಲ್ ಮೇಲೆ ಇದಾರಲ್ಲ, ಅದನ್ನ ಯಾರು ಕೇಳೋದೇ ಇಲ್ವಲ್ಲ. ಹೌದಪ್ಪ, ಅವ್ರ ಅಧಿಕಾರದಲ್ಲಿ ಇಲ್ವಾ, ಕೇಂದ್ರದಲ್ಲಿ ಮಂತ್ರಿಗಳಲ್ವಾ ಅವರು, ಕೇಂದ್ರದಲ್ಲಿ ಇರ್ತಕ್ಕ ಬೃಹತ್ ಕೈಗಾರಿಕೆ ಇರ್ತಕ್ಕಂಥದ್ದು, ಅವ್ರು ಇದಕ್ಕಿಂತ ದೊಡ್ಡ ಹುದ್ದೆ ಅಲ್ಲಿ ಇರ್ತಕ್ಕಂಥದ್ದು. ಅವ್ರ ಮೇಲೆ ಎಫ್ಐಆರ್ ಆಗಿದೆ, ಬೇಲ್ ಮೇಲೆ ಇದ್ದಾರೆ, ಅದನ್ನು ಮಾತ್ರ ಯಾರು ಕೇಳಲ್ಲ. ಎಫ್ಐಆರ್ ಆಗಿದೆ, ಎಫ್ಐಆರ್ ಅಲ್ಲಿ ಏನಿದೆ, 72 ಆಫ್ ದಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಇನ್ವೆಸ್ಟಿಗೇಷನ್ ಹೇಳಿದ್ದಾರೆ. ಇನ್ವೆಸ್ಟಿಗೇಷನ್ನಲ್ಲಿ ಏನು ಸರಿ ಇದೆಯಾ ತಪ್ಪಿದೆಯಾ, ಅರ್ಜಿದಾರದ್ದು ಅಥವಾ ಇವ್ರದ್ದು ವಾದ ಸರಿ ಇದೆಯಾ ಏನು ಅಂತೇಳಿ ಅಲ್ಲಿ ಇನ್ವೆಸ್ಟಿಗೇಷನ್ ಈಗಾಗಲೇ ಲೋಕಾಯುಕ್ತವರು ಎಫ್ಐಆರ್ ಹಾಕಿದ್ದಾರೆ, 4 ಟೀಮ್ ಮಾಡಿದ್ದಾರೆ. ಅವರು ಕೂಡ ಡಿಸೆಂಬರ್ 24ರ ಒಳಗಡೆ ಅವರು ವರದಿಯನ್ನು ಕೊಡಬೇಕಾಗ್ತದೆ. ಅದರಿಂದ ಅವರು ಕೂಡ ಕಾನೂನು ಅನ್ವಯದಲ್ಲಿ ಏನೆಲ್ಲ ಕ್ರಮಗಳು ತೆಗೆದುಕೋಬೇಕು ಅದನ್ನು ಅವರು ತೆಗೆದುಕೊಳ್ತಾರೆ. ಎಫ್ಐಆರ್ ಆದ ಕ್ಷಣಕ್ಕೆ ಈಗ ಎಷ್ಟು ಜನ ಮೇಲೆ ಎಫ್ಐಆರ್ ಇಲ್ಲ ಹೇಳಿ ನೋಡೋಣ, ಯಾರ ಮೇಲೆ ಇಲ್ಲ, ಎಷ್ಟು ಜನ ಎಫ್ಐಆರ್ ಇದ್ದು ಕೋರ್ಟಲ್ಲಿ ಚಾರ್ಜ್ ಶೀಟ್ ಫೈಲ್ ಮಾಡಿ ಬೇಲ್ ತಗೊಂಡು ಇರೋ ರಾಜ್ಯದಲ್ಲಿ ಎಷ್ಟು ಜನ ಇದ್ದಾರೆ, ಕೇಂದ್ರ ಸರ್ಕಾರದಲ್ಲಿ ಈಗಿರೋ ಹಾಲಿ ಸರ್ಕಾರದಲ್ಲಿ ಎಷ್ಟು ಜನ ಇದ್ದಾರೆ. ಅದರಿಂದ ಎಫ್ಐಆರ್ ಆದ ಕ್ಷಣಕ್ಕೆ ಅವನು ತಪ್ಪಿತಸ್ಥ ಅಂತ ಆಗೋದಿಲ್ಲ. ಒಂದು ದೂರು ಬಂದಿದೆ, ದೂರಿನ ಸತ್ಯಾಸತ್ಯತೆಯ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ಒಂದು ಕ್ರಿಯೆ ನಡೀತಾ ಇದೆ ಹೊರತು ಕಾನೂನಿನ ಕ್ರಿಯೆ ಅದಕ್ಕೆ ದೊಡ್ಡ ಕೊಡೋದಿಲ್ಲ. ಈಗ ಕುಮಾರಸ್ವಾಮಿ ಕೇಸ್ ಇದೆ, ಅವ್ರ ಮೇಲೆ ಬೇಲ್ ತಗೊಂಡಿದ್ದಾರೆ. ಟೈಮ್ಸ್ ಕಾಲೇಜು ಆವರಣದಲ್ಲಿ ನಾಳೆ ಮಧ್ಯಾಹ್ನ 3:30ಕ್ಕೆ ಟೈಮ್ಸ್ ಹಸಿರ ಸಿರಿ ಸಸ್ಯೋತ್ಸವ ಕಾರ್ಯಕ್ರಮವನ್ನು ಪರಿಸರ ಪ್ರೇಮಿ ಸಿಎನ್ ಅಶೋಕ್ ಚಾಲನೆ ನೀಡಲಿದ್ದಾರೆ ಎಂದು ಚನ್ನರಾಯಪಟ್ಟಣದ ಟೈಮ್ಸ್ ಕಾಲೇಜಿನ ಕಾರ್ಯದರ್ಶಿಗಳಾದ ಗಂಗಾಧರ್ ತಿಳಿಸಿದರು. ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಉಸಿರುಟ್ಟ ಎಳೆಯು ನಗುತ್ತಿರಲು ಅದರ ಮಡಿಲಿನಲ್ಲಿರುವ ನಾವೆಲ್ಲರೂ ಧನ್ಯರು. ಶಿಕ್ಷಣ ಕೇವಲ ಪಠ್ಯದಲ್ಲಿರುವ ತರಗತಿಯೊಳಗಿನ ಜ್ಞಾನದ ಗಳಿಕೆ ಅಲ್ಲ, ನಮ್ಮ ಪರಿಸರ ಹಾಗೂ ಅದರೊಳಗಿರುವ ಜೀವಗಳೆಲ್ಲದರ ಬಗೆಗಿನ ಅರಿವು, ಸ್ಪಂದನ ಮನೋಭಾವವನ್ನು ವಿಕಾಸಿಸುವುದರೊಂದಿಗೆ ಈ ನಿಟ್ಟಿನಲ್ಲಿ ಟೈಮ್ಸ್ ಸಮೂಹ ಶಿಕ್ಷಣ ಸಂಸ್ಥೆಯು 2023-24ನೇ ಸಾಲಿನಿಂದ ಹಸಿರ ಸಿರಿ ಎಂಬ ಗಿಡಗಳ ನೆಡುವ ಸಂಕಲ್ಪವನ್ನು ಕೈಗೊಂಡು 10,000 ಗಿಡಗಳನ್ನು ಸಂಸ್ಥೆಯ ವತಿಯಿಂದ ನೀಡಿ ಅದರಿಗೆ ಅದರ ಪೋಷಣೆ ಜವಾಬ್ದಾರಿಯನ್ನು ನೀಡುವ ಮೂಲಕ ಮಕ್ಕಳಲ್ಲಿ ಪರಿಸರ ಅಗಮ್ಯ ಕೌತುಕಗಳ ಅರಿವನ್ನು ತೆರೆಸಿ ಪ್ರಕೃತಿ ಪ್ರೇಮವನ್ನು ಸಹಜವಾಗಿ ಮೂಡಿಸಿ ಪೋಷಕ ಮಿತ್ರರು ತಮ್ಮೊಂದಿಗೆ ಕೈಜೋಡಿಸುವಂತೆ ಮಾಡುವುದರೊಂದಿಗೆ ಉತ್ಕೃಷ್ಟವಾದ ನಾಗರಿಕ ಸಮಾಜ ನಿರ್ಮಾಣ ಮಾಡಿ ಆರೋಗ್ಯವಂತ ನಾಗರಿಕ ಸಮಾಜದ ನಿರ್ಮಾಣ ಮಾಡುವಲ್ಲಿ ಸಸ್ಯೋತ್ಸವ 2023 ಎಂಬ ತಮ್ಮ ಮೊದಲ ಹೆಜ್ಜೆಯನ್ನ ಯಶಸ್ವಿಯಾಗಿದೆ. ಕಾರ್ಯಕ್ರಮದ ಯಶಸ್ವಿಗೆ ಕೈ ಜೋಡಿಸಿ ಹಸಿರೇ ಉಸಿರು, ಉಸಿರಾಗಲಿ ದರಿಯು ಎಂಬಂತೆ ನಮ್ಮ ಸ್ವಸ್ಥ ಸುಂದರ ನಿಸರ್ಗವನ್ನು ಸಮೃದ್ಧಿಯಾಗಿ ನಿರ್ಮಿಸೋಣ ಅಂತ ಮನವಿ ಮಾಡಿದರು. ಫೇಸ್ ಮಾಡ್ತಾ ಇದ್ದೀವಿ. ಇದಕ್ಕೋಸ್ಕರ ಮಕ್ಕಳನ್ನ ಸಣ್ಣ ಮಕ್ಕಳಿಂದಲೇ ಅಥವಾ ಅವ್ರ ಪ್ರೌಢಮೆಗೆ ಬರೋಕ್ಕಿಂತ ಮುಂಚೆಯಿಂದಲೇ ಭೂಮಿ ಜೊತೆಗೆ ಕನೆಕ್ಟ್ ಇರಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಟೈಮ್ ಸಸ್ಯೋತ್ಸವ ಅಂತ ಹೇಳಿ ಈ ಕಾರ್ಯಕ್ರಮನ ನಾವುಗಳು ಹಮ್ಮಿಕೊಂಡಿದ್ವಿ. ಕಳೆದ ವರ್ಷ ಅದ್ಭುತವಾದ ಒಂದು ನಮಗೆ ಸಕ್ಸಸ್ಸನ್ನು ಕಂಡು ಇದನ್ನು ಮತ್ತೆ ಮುಂದುವರಿಸಬೇಕು, ಪ್ರತಿ ವರ್ಷ ನಾವು ಹೀಗೆ ಮಾಡಬೇಕು ಅಂತ 10,000 ಗಿಡ ಸಸಿ ವಿತರಿಸೋದು ಒಂದು ಕಡೆ ಆದರೆ ಸಸಿನ ಗಿಡ ಮಾಡೋದು ಒಂದು ದೊಡ್ಡ ಚಾಲೆಂಜಿಂಗ್ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಹೆಚ್ಚು ನಾವು ತಲೆ ಕೆಡಿಸ್ಕೊಂಡಿದ್ದೀವಿ. ಸಸಿಗಳನ್ನ ವಿತರಣೆ ಮಾಡೋದು ಸುಲಭದ ಕೆಲಸ, ಬಟ್ ಆ ಸಸಿನ ಗಿಡನ ಮರ ಮಾಡೋದು ತುಂಬ ಟಾಸ್ಕ್ ಇದೆ. ಇದ್ರ ಕಡೆ ಹೆಚ್ಚು ನಾವು ತಲೆ ಕೆಡಿಸ್ಕೊಂಡಿದ್ದೀವಿ. ಕಾರಣ ಪ್ರತಿ ಮಗುಗೂ 2 ಗಿಡ ಕೊಡ್ತಿರೋದ್ರಿಂದ ಆ ಮಗುನ ಜವಾಬ್ದಾರಿ ಕೊಟ್ಟಿದ್ದೀವಿ. ಇದನ್ನು ಮಾನಿಟ್ರ್ ಮಾಡಿಕೊಂಡು ಪ್ರತಿ ವರ್ಷ ಅದು ಹೇಗೆ ಬೆಳೀತಾ ಇದೆ ಅಂತ ಕೂಡ ರೆಕಾರ್ಡ್ಸ್ ಕೂಡ ಮಾಡ್ತಾ ಇದ್ದೀವಿ. ಅದಕ್ಕೆ ಪ್ರತಿ ಮಗುಗೂ ಸರ್ಟಿಫಿಕೇಟ್ ಕೊಟ್ಟು ಎಂಕರೇಜ್ ಮಾಡ್ತಾ ಇದ್ದೀವಿ. ಈ ಒಂದು ದೊಡ್ಡ ಕೆಲಸಕ್ಕೆ ನಮ್ಗೆ ಆಲ್ವೇಸ್ ಸಹಕಾರಿಯಾಗಿರೋ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಶೋಕ್ ಸರ್ ಇದನ್ನು ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಅವ್ರ ಮೂಲಕನೇ ಎಲ್ಲ ಮಕ್ಕಳುಗಳಿಗೂ ನಾಳೆ ವಿತರಣೆ ನಡೀತಾ ಇದೆ.
ನಾಳೆ 3:30ಕ್ಕೆ ಟೈಮ್ಸ್ PU ಕಾಲೇಜ್ ಆವರಣದಲ್ಲಿ ಈ ಒಂದು ಬೃಹತ್ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆಗಮಿಸಿ ಒಂದು ಕಾರ್ಯಕ್ರಮನ ಸಕ್ಸಸ್ ಮಾಡಿಕೊಡ್ಬೇಕು. ಆದಷ್ಟು ಈ ಥರ ಕಾರ್ಯಕ್ರಮಗಳು ಹೆಚ್ಚಾಗಬೇಕು, ಜನಗಳು ಹೆಚ್ಚು ಇದ್ರ ಕಡೆ ಕನೆಕ್ಟ್ ಆಗಬೇಕು ಅನ್ನೋದು ಇದರ ಮೂಲ ಉದ್ದೇಶ. ಆ ಕಾರಣಕ್ಕೋಸ್ಕರ ಇದು ಬಂದ್ವಿ. ಹಾಗೆ ನಾವು ಈ ವಿಚಾರವಾಗಿ ಮಾಡ್ತೀವಿ ಅಂದ ತಕ್ಷಣ ನಮ್ಮ ರೋಟ್ರಿ ವಿಷನ್ ಅವರು ತಮ್ಮ ಪೂರ್ಣ ಸಹಕಾರನ ನೀಡಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ತಿಳಿಸ್ತಾ, ಇಡೀ ರೋಟ್ರಿ ನಮ್ಮ ಜೊತೆಗೆ ನಿಂತ್ಕೊಂಡಿದೆ. ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ ಇದೆ, ಭೀಮಾ ಜ್ಯುವೆಲರ್ಸ್ ಅವರು ನಮ್ಗೆ ಯಾವುದಾದ್ರು ಸಹಾಯ ಮಾಡ್ತಿದ್ದಾರೆ, ಜೀವರಕ್ಷಾ ನಮ್ಮ ಬ್ಲಡ್ ಬ್ಯಾಂಕ್ ಏನಿದೆಯೋ ಅವರು ಕೂಡ ನಮ್ಮೊಟ್ಟಿಗೆ ಸಹಕರಿಸಿ ಈ ಥರ ಕಾರ್ಯಕ್ರಮಕ್ಕೆ ನಾವು ನಿಮ್ಮ ಜೊತೆಗೂಡ್ತೀವಿ ಅಂತ ಹೇಳಿದ್ದಾರೆ. ಈ ಕಾರ್ಯಕ್ರಮನ ನಿಮ್ಗಳ ಮೂಲಕ, ಮಾಧ್ಯಮದ ಮೂಲಕ ಮನವಿ ಏನಂದರೆ ಹೆಚ್ಚು ಜನಕ್ಕೆ ಇದು ರೀಚ್ ಆಗಲಿ. ಎಲ್ಲ ಸ್ಕೂಲು ಕಾಲೇಜುಗಳಲ್ಲೂ ಈ ಥರ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಷ್ಟು ಇಡೀ ನಮ್ಮ ಊರಿಗೆ, ದೇಶಕ್ಕೆ, ಈ ಭೂಮಿಗೆ ಒಳ್ಳೆಯದಾಗುತ್ತೆ, ಒಳಿತಾಗುತ್ತೆ. ಇದನ್ನು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತಿನ ಪ್ರೆಸ್ ಮೀಟ್ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಆ ಒಂದು ನಿಗದಿ ಸಮಯಕ್ಕೆ ಬನ್ನಿ, ಟೈಮ್ಗೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ಮಕ್ಕಳುಗಳು ಇನ್ನೊಂದು ವಿಶೇಷ ಸೂಚನೆ ಏನು ಅಂದರೆ, ಆ ಬ್ಯಾಗನ್ನು ತೊಗೊಂಡು ಹೋಗೋಕ್ಕೆ, 2 ಗಿಡಗಳನ್ನ ತೊಗೊಂಡು ಹೋಗೋಕ್ಕೆ ಖಂಡಿತವಾಗೂ ಬಟ್ಟೆ ಬ್ಯಾಗನ್ನೇ ತರಬೇಕು. ಯಾವುದೇ ಪ್ಲಾಸ್ಟಿಕ್ ಬಳಕೆ ಮಾಡಬಾರ್ದು ಅನ್ನೋದು ಅದು ಒಂದು ಮೂಲ ಉದ್ದೇಶ ಆಗಿರೋದ್ರಿಂದ 2 ಗಿಡ ತೊಗೊಂಡು ಹೋಗೋದಕ್ಕೆ ಪ್ಲಾಸ್ಟಿಕ್ ಬ್ಯಾಗ್ ಎಲ್ಲ ಮಕ್ಕಳಿಗೂ ತೊಗೊಂಡ್ಬರಕ್ಕೆ ಹೇಳಿದ್ದೀವಿ. ಇಲ್ಲ ಅನ್ನೋ ಮಕ್ಕಳಿಗೆ ನಾವೇ ಕೊಡ್ತಾ ಇದ್ದೀವಿ. ಸೊ ಪ್ಲಾಸ್ಟಿಕ್ ಬ್ಯಾಗ್ಗಳ ಮೂಲಕ ಗಿಡಗಳನ್ನ ಮಕ್ಕಳು ತೊಗೊಂಡು ಹೋಗಿ ಅದನ್ನು ಅವರ ಮನೆಯ ಸುತ್ತಮುತ್ತ ಆಗಿರ್ಬೋದು ಅಥವಾ ಜಮೀನಲ್ಲಾಗಿರ್ಬೋದು ಎಲ್ಲಾದರೂ ಗಿಡಗಳನ್ನ ಬೆಳೆಸೋ ಪ್ರಯತ್ನ ಪಡಬೇಕು ಅನ್ನೋದು ಇದರ ಉದ್ದೇಶ. ಇದು ಖಂಡಿತವಾಗೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟಕ್ಕೆ ಇದು ಒಂದು ಕ್ರಾಂತಿಯ ರೂಪದಲ್ಲಿ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಸಹಕರಿಸಬೇಕು ಅಂತ ಹೇಳಿ ನಮ್ಮೆಲ್ಲರ ಪರವಾಗಿ. ಇದೇ ಸಂದರ್ಭದಲ್ಲಿ ಟೈಮ್ಸ್ ಗಂಗಾಧರ, ಪರಿಸರ ಪ್ರೇಮಿ CN ಅಶೋಕ್, ರೋಟರಿ ಅಧ್ಯಕ್ಷ BV ವಿಜಯ್, ಟೈಮ್ಸ್ ಕಾಲೇಜಿನ ಉಪನ್ಯಾಸಕರಾದ ಸಂಜಯ್, ಸುನೀಲ್ ಸೇರಿದಂತೆ ಇತರರು ಹಾಜರಿದ್ದರು. ಬೇಲೂರು ತಾಲೂಕಿನ ಅರೇಹಳ್ಳಿ ಹೋಬಳಿಯ ಜೀರ್ಗಲ್ ಎಸ್ಟೇಟ್ನ ಸಮೀಪ ಕೊಳವೆ ಬಾವಿಯನ್ನು ಕೊರೆಯಲು ಯಾಂತ್ರಿಕ ವಾಹನವನ್ನು ರಸ್ತೆಗೆ ಅಡ್ಡಲಾಗಿ ನಿಲ್ಲಿಸಿ ವಾಹನ ಸವಾರರ ಹಾಗೂ ಶಾಲಾ ವಿದ್ಯಾರ್ಥಿಗಳ ಸಂಚಾರಕ್ಕೆ ಅಡ್ಡಿಪಡಿಸಲಾಗಿದೆ ಎಂದು ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 2024ರ ವೇಳೆಗೆ ಗ್ರಾಮೀಣ ಭಾರತದ ಎಲ್ಲಾ ಮನೆಗಳಿಗೆ ವೈಯಕ್ತಿಕ ಮನೆಯ ನಲ್ಲಿ ಸಂಪರ್ಕಗಳ ಮೂಲಕ ಸುರಕ್ಷಿತ ಮತ್ತು ಸಮರ್ಪಕ ಕುಡಿಯುವ ನೀರನ್ನು ಒದಗಿಸಲು ಹರ್ ಘರ್ ಜಲ್ ಎಂಬ ಗುರಿಯೊಂದಿಗೆ ಭಾರತ ಸರ್ಕಾರವು ಜಲಜೀವನ್ ಮಿಷನ್ ಯೋಜನೆಯಡಿ ನೀರನ್ನು ಒದಗಿಸಲು ವಿವಿಧ ಯೋಜನೆ ರೂಪಿಸಿದ್ದು, ಅದರಂತೆ ಇಂದು ಬೆಳಗ್ಗೆ ಜಿರ್ಗಲ್ ಸಮೀಪ ಬೋರ್ವೆಲ್ ಕೊರೆಯಿಸಲು ಗುತ್ತಿಗೆದಾರರು ಯಂತ್ರದ ಜೊತೆ ಆಗಮಿಸಿ ಬೋರ್ ಕೊರೆಯುವ ಕಾರ್ಯ ಆರಂಭಿಸಿದ್ದು, ಕೆಲ ಹೊತ್ತಿನಲ್ಲಿಯೇ ಸ್ಥಳಕ್ಕೆ ಆಗಮಿಸಿದ ಅಕ್ಕಪಕ್ಕದ ಜಮೀನಿನ ಮಾಲೀಕರು ರಸ್ತೆಗೆ ಅಡ್ಡಲಾಗಿ ಯಂತ್ರವನ್ನು ನಿಲ್ಲಿಸಿಕೊಂಡು ವಾಹನ ಸವಾರರ ಸಂಚಾರಕ್ಕೆ ಅಡ್ಡಿಯಾಗಿದೆ. ರಸ್ತೆಯ ಬದಿಯಲ್ಲಿ ಕೊರೆಸುವುದರಿಂದ ಮುಂದಿನ ದಿನಗಳಲ್ಲಿ ಅಪಘಾತಕ್ಕೆ ಎಡೆಮಾಡಿಕೊಟ್ಟಂತೆ ಹಾಗೂ ಬಹು ಮುಖ್ಯವಾಗಿ ಸುತ್ತಮುತ್ತಲೂ ಈಗಾಗಲೇ 5 ರಿಂದ 6 ವೈಯಕ್ತಿಕ ಕೊಳವೆ ಬಾವಿಗಳಿದ್ದು, ಭವಿಷ್ಯದಲ್ಲಿ ಅಂತಹ ಬೋರ್ವೆಲ್ನಿಂದ ನೀರಿನ ಅಭಾವ ಉಂಟಾಗುವ ಸಾಧ್ಯತೆ ಹೆಚ್ಚಿದ್ದು, ಕೃಷಿ ಚಟುವಟಿಕೆಗಳಿಗೆ ಅನಾನುಕೂಲವಾಗುವ ಸಾಧ್ಯತೆಗಳು ಹೆಚ್ಚಿವೆ. ಆದ್ದರಿಂದ ಬೇರೆ ಸ್ಥಳದಲ್ಲಿ ಕೊರೆಯಿರಿ ಅಂತ ಕೊರೆಯುವುದನ್ನು ತಡೆದು ನಿಲ್ಲಿಸಿದರು. ವಿಷಯ ತಿಳಿಯುತ್ತಿದ್ದಂತೆ ಜಮಾಯಿಸಿದ ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸುಮಾರು 2 ಗಂಟೆಗಳ ಕಾಲ ಅವರನ್ನ ಮನವೊಲಿಸಲು ಪ್ರಯತ್ನಿಸಿ ಸಫಲರಾದ ಬಳಿಕ ಪುನಃ ಬೋರ್ ಕೊರೆಯಲು ಆರಂಭಿಸಿದ ಘಟನೆ ವರದಿಯಾಗಿದೆ. ಇದು ಜೆಜೆಎಮ್ಮಿಂದ ಇದು ಸರ್ಕಾರಿ ಜಾಗ, ಆಮೇಲೆ ಇನ್ನೊಂದು ರೆಕಾರ್ಡ್ ತಗೊಂಡು ಖರಾಬೆಲ್ಲ ಸರ್ಕಾರನೇ ಅಂತ ಸುಮ್ಮನೆ ಇಲ್ಲಿ ಕೆಲವರು ಉದ್ದೇಶಪೂರ್ವಕವಾಗಿ ಅವರು ಅದರ ಸಂಸ್ಥೆಗೋಸ್ಕರನೇ. ನಮ್ದೇನು ಅಬ್ಜೆಕ್ಷನ್ ಇಲ್ಲ, ನನ್ನ ಮಾತೇನು ಮಾಡಬಹುದು, ಕ್ರಮಬದ್ಧ ಮಾಡಬೇಕು. ಅಲ್ಲಿ ತಗೊಂಡು ರೋಡ್ ಪಕ್ಕ ಮಾಡ್ತಾ ಇದ್ದಾರೆ, ರೋಡ್ ಹಾಳಾಗ್ಬೋದು ಅಥವಾ ನಾಳೆ ಇದಂಥದ್ದು ಬೋಟ್ ಮೇಲೆ ಡ್ರೈನೇಜ್ ಹಾಕಿ ಹೋಗ್ಬೋದು. ರೋಡ್ ಪಕ್ಕನೇ ಇದೆ, ಜಾಗ ಇಲ್ಲ ಅಲ್ಲಿ. ನೀನು ಆ ಕಡೆ ನಮ್ಮದು ಪ್ರೈವೇಟ್ ಪ್ರಾಪರ್ಟಿ, ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಆದರೆ ಒಳಗೆ ಇಲ್ಲಿ ಮಾಡೋ ಜಾಗದಲ್ಲಿ ಕ್ರಮ ಇಲ್ಲ ಅಂದರೆ ಮಾಡೋದು ಹೇಗೆ? ಆಯಿತು, ಮಾಡಲೇಬೇಕು ಅಂತಿದ್ದೆ. ಒಂದು ಕೆಲವೊಂದು ಲೆಟರ್ ಇನ್ನೊಂದು ಮತ್ತೊಂದು ಮಾಡಲಿ. ನಮ್ಮದು ಅಬ್ಜೆಕ್ಷನ್ ಇವತ್ತಿಂದ ನಿಲ್ಲುವುದಿಲ್ಲ. ಊರಿಗೆ ನನಗೂ ನೀವು ಎಲ್ಲರಿಗೂ ಬೇಕು ಮಾಡುತ್ತಾರೆ. ಈ ವೇಳೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಶೋಕ್ ಕುಮಾರ್ ತೇಜಸ್ವಿ, ಕಾರ್ಯದರ್ಶಿ ವಿನೋದ್, ಗ್ರಾಮದ ಮುಖಂಡರುಗಳಾದ ಸೋಮಶೇಖರ್, ಈಶ್ವರ್, ಶಿವರಾಜ್, ರಘು, ರಾಮು, ಪುಟ್ಟ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನಕ್ಕೆ 2 ಕೋಟಿ ಹಣ ಮಂಜೂರಾಗಿದ್ದು ಕಾಮಗಾರಿ ಪ್ರಾರಂಭವಾಗಲಿದೆ ಎಂದು ಹೊಳೆನರಸೀಪುರ ಪುರಸಭಾ ಸಭಾಂಗಣದಲ್ಲಿ ಸೋಮವಾರ ಆಯೋಜಿಸಿದ್ದ ಸಭೆಯಲ್ಲಿ ಶಾಸಕ HT ರೇವಣ್ಣ ತಿಳಿಸಿದ್ದಾರೆ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾತ್ಮ ಗಾಂಧಿ ಅಹಿಂಸಾವಾದಿ. ಅವರ ಸಂದೇಶವನ್ನು ನಾವು ಗೌರವದಿಂದ ಪಾಲಿಸಬೇಕು. ಆದ್ದರಿಂದ ಗಾಂಧಿ ಜಯಂತಿ ದಿನವಾದ ಬುಧವಾರ ಪಟ್ಟಣದಲ್ಲಿ ಯಾರೂ ಕೂಡ ಮಾಂಸ, ಕೋಳಿ, ಮೀನು ಮಾರಾಟ ಮಾಡಬಾರ್ದು ಅಂತ ಶಾಸಕ HT ರೇವಣ್ಣ ಸೂಚಿಸಿದರು. ಯಾರಾದರೂ ಮಾರಾಟ ಮಾಡಿದರೆ ಕ್ರಮ ತೆಗೆದುಕೊಳ್ಳಿ ಅಂತ ಪುರಸಭೆ ಮುಖ್ಯಾಧಿಕಾರಿ ಮಹೇಂದ್ರ
ಹಾಗೂ ನಗರ ಠಾಣೆ ಎಸ್ಐ ಅಭಿಜಿತ್ ಅವರಿಗೆ ಸೂಚಿಸಿದರು. ಬಡವರ ಮನೆ ನಿರ್ಮಾಣಕ್ಕೆ ಸರ್ಕಾರ ನೀಡುತ್ತಿರುವ 1.20 ಲಕ್ಷ ರೂಪಾಯಿಗಳಲ್ಲಿ ಮನೆ ನಿರ್ಮಾಣ ಸಾಧ್ಯವಿಲ್ಲ. ಆದ್ದರಿಂದ ಪೂಜ್ಯ ಮಹಾತ್ಮ ಗಾಂಧೀಜಿಯವರ ಜನ್ಮದಿನದಂದು 5 ಲಕ್ಷ ರೂಪಾಯಿಗಳಿಗೆ ಏರಿಸಿ ಘೋಷಣೆ ಮಾಡಬೇಕು ಅಂತ ಸರ್ಕಾರವನ್ನು ಒತ್ತಾಯಿಸುತ್ತೇನೆ. ಜಿಜಿಜೆಸಿಯಿಂದ ಕನಕ ಭವನದವರೆಗಿನ ಹಾಸನ ಮೈಸೂರು ರಸ್ತೆಯಲ್ಲಿ 24 ಕೋಟಿ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆಯನ್ನಾಗಿಸುತ್ತಿದ್ದೇವೆ. ಹಾಸನ ಮೈಸೂರು ರಸ್ತೆಯಲ್ಲಿ ಅಗಲೀಕರಣ ಕಾರ್ಯ ಇಲ್ಲ. ಮಹಾತ್ಮ ಗಾಂಧಿ ವೃತ್ತದಿಂದ ಕೋಟೆಗೆ ತೆರಳುವ ರಸ್ತೆಯ ಎರಡೂ ಬದಿಯಲ್ಲಿ 16 ತಳ್ಳುಗಾಡಿ ಹಾಗೂ ಫುಟ್ಪಾತ್ ಅಂಗಡಿಗಳಿಂದ ವಾಹನ ಸಂಚಾರಕ್ಕೆ ತೊಂದರೆಯಾಗಿದೆ. ಆದ್ದರಿಂದ ಅವರೆಲ್ಲರಿಗೆ ಕವರ್ ಡೇಕ್ ಮೇಲಿನ ಮಾರುಕಟ್ಟೆ ಒಳಗಡೆಗೆ ಕಳುಹಿಸಿ ಯಾರಿಗೂ ರಸ್ತೆಯಲ್ಲಿ ಮಾರಾಟಕ್ಕೆ ಅವಕಾಶ ನೀಡಬೇಡಿ. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನಕ್ಕೆ 2 ಕೋಟಿ ಹಣ ಮಂಜೂರಾಗಿದ್ದು ಕಾಮಗಾರಿ ಪ್ರಾರಂಭವಾಗಲಿದೆ. ನಾಯಕ ಜನಾಂಗದ ಸಮುದಾಯ ಭವನ ನಿರ್ಮಾಣವಾಗುತ್ತಿದೆ. ಪುರಸಭಾ ಸದಸ್ಯರು ಪುರಸಭಾಧ್ಯಕ್ಷರ ಜೊತೆಗೆ ತಿಂಗಳಿಗೊಮ್ಮೆ ವಾರ್ಡ್ಗಳಿಗೆ ತೆರಳಿ ನಾಗರಿಕರ ಖಾತೆ ಅಥವಾ ಪುರಸಭೆಯ ಸಮಸ್ಯೆಗಳಿದ್ದರೆ ಬಗೆಹರಿಸಿ ಅಂತ ತಿಳಿಸಿದರು. ಯಾರೇ ಇದಕ್ಕೆ ಗೊತ್ತಾಯ್ತಾ, ಯಾರು ಕೇಳಿದ್ರು ಕೊಡ್ಕೊಡ್ದು, ಯಾರ ಹತ್ರ ದುಡ್ಡು ಇವತ್ತುವರೆಗೆ ಇಸ್ಕೊಂಡಿಲ್ಲ ಅಂಥವೇನಾದ್ರು ಇದ್ದರೆ ಯಾರೇ ಇದನ್ನ ಮಾಡಿಕೊಡ್ದು ಅಂತೇಳಿ ಕಟ್ಟುನಿಟ್ಟಾಗಿ ಹೇಳಿದ್ವಿ. ಆಮೇಲೆ ಬಾಡಿಗೆಗಳು ಕೊಡೋದಿದ್ದರೆ ಅದನ್ನು ಬಾಡಿಗೆ ಕೊಡಿ. ಆ ಬಿಲ್ಡಿಂಗ್ಗಳೆಲ್ಲ ರಿಪೇರಿ ಮಾಡಿಸಿ ಕ್ಲೀನಾಗಿ ಬಣ್ಣ ಹೊಡಿಸಿ. ಹಿಂದಿಂದ ಒಂದು 10-12 ವರ್ಷ ಆಯಿತು ಕೆಲವು ಬಿಲ್ಡಿಂಗ್ಗಳನ್ನ ಅದೆಲ್ಲ ಮಾಡೋಕ್ಕೆ ಡೈರೆಕ್ಟ್ ಹತ್ರ ಹೋಗಿದ್ದೆ ಕಳಿಸ್ಕೊಡ್ತೀವಿ. ಗೊತ್ತಾಯ್ತಾ ಸರ್? ಅಷ್ಟೊಂದು ಮತ್ತು ಕೌನ್ಸಿಲರು ಎಲ್ಲರಿಗೂ ಹೇಳಿದ್ವಿ, ನಿಮ್ಮ ವಾರ್ಡಲ್ಲಿ ಹೋಗಿ ಕೂತ್ಕೊಂಡು ಖಾತೆ ಮಾಡೋದಿರಲಿ ಯಾವುದಿರಲಿ, ಖಾತೆದು ಡಾಕ್ಯುಮೆಂಟ್ಸ್ ಆದಮೇಲೆ ಕರೆಕ್ಟಾಗಿ 1 ವಾರದಲ್ಲಿ ಅವ್ರಿಗೆ ಖಾತೆ ಮಾಡಿಕೊಡ್ಬೇಕು. 15 ಅವ್ರದ್ದು ಲೀಸ್ಟಲ್ಲೇ ಪರವಾಗಲೇ ಯಾವುದೋ ಡಾಕ್ಯುಮೆಂಟ್ಸ್ ಇಲ್ದರೆ ಸುಮ್ಮನೆ ಕೊಟ್ಟಿದ್ದೀವಿ ಅಂದ್ಬಿಟ್ಟು ಇಟ್ಕೊಂಡು ಎಲ್ಲ ಡಾಕ್ಯುಮೆಂಟ್ಸ್ ತಗೊಳ್ಳಿ. ಇಲ್ಲದವ್ರು ಅವ್ರಿಗೆ ನೋಟಿಸ್ ಕೊಡಿ. ಈಗ ಇದು ಖಾತೆ ಇರುತ್ತಲ್ಲ ಸರ್, ಸಬ್ ರಿಜಿಸ್ಟರ್ ರಿಜಿಸ್ಟರ್ ಆಗುತ್ತೆ. ರಿಜಿಸ್ಟರ್ ಆದ ತಕ್ಷಣ ಕಾಪಿ ಬರುತ್ತೆ. ಬಂದ ತಕ್ಷಣ ಆಟೋಮೆಟಿಕ್ ಖಾತೆ ಆಯ್ತು. ನೀವೇನು ಬರಲೇಬೇಕಾಗಿಲ್ಲ ಯಾರು. ಬಿ ಎಚ್ ರೋಡಿಂದ ಇಷ್ಟೇ ಕಂಪ್ಲೀಟ್ ನಮ್ಮ ಜಾಗ ಎಲ್ಲಿದೆ ಅದನ್ನು ಪೂರ್ತಿಯ ಸರ್ವೆ ಮಾಡಿಸಿ ಇದು ಮಾಡ್ತೇಳಿ ಆ ಜಾಗದಲ್ಲಿ ಕ್ಲೀನಾಗಿ ರೋಡನ್ನು 24 ಕೋಟಿ ರೋಡ್ ಇದೆ. ಕ್ಲೀನಾಗಿ ಅದಕ್ಕೆ ದೇವರು ಹಿಂದಿನ ನಮ್ಮ MP ಎಲ್ಲ ಸೇರಿ ಪದ್ಮರವರೆಲ್ಲ ಸೇರಿ ಅವರೇ ಕೂತ್ಕೊಂಡು ಮಾಡಿಸಿದ್ರು. ನಾವೆಲ್ಲ ಹೋಗಿ ಅದನ್ನು ಕ್ಲೀನಾಗಿ ಮಾಡ್ತೀವಿ. ಗಾಂಧಿ ಜಯಂತಿ ಇವತ್ತು ಗಾಂಧಿಯವರು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟರು. ಗೊತ್ತಾಯ್ತು ಸರ್? ತಂದುಕೊಟ್ಟು ಸುಮಾರು 75 ವರ್ಷ ಆಯಿತು ಅಲ್ವಾ ಸರ್? 75 ವರ್ಷ ಆದರೂ ಇವತ್ತು ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇಲ್ಲ. ಇದು ದುರಾದೃಷ್ಟ. ಪ್ರಥಮ ಕಾಲೇಜುಗಳಿರ್ಬೋದು, ಪ್ರಥಮ ದರ್ಜೆ ಕಾಲೇಜ್ ಇರ್ಬೋದು, PU ಕಾಲೇಜ್ ಇರ್ಬೋದು, ಪ್ರಾಥಮಿಕ ಹಂತದಲ್ಲಿರ್ಬೋದು, ಅದಕ್ಕೆ ಮೂಲಭೂತ ಸೌಕರ್ಯ ಕೊಡಿ ಮತ್ತು ಉಪನ್ಯಾಸಕ ನೇಮಕ ಮಾಡಿ ಅಂತೇಳಿ ಸರ್ಕಾರನ ಒತ್ತಾಯ ಮಾಡ್ತೀನಿ. ಈಗಲಾದ್ರೂ 75 ವರ್ಷ ಆಯಿತು ಸ್ವಾತಂತ್ರ್ಯ ಬಂದು. ಆಮೇಲೆ ಅದ್ರ ಜೊತೆಗೆ ಬಡವರು ಮನೆಗಳು ಕಟ್ಟೋದು ಕನಿಷ್ಠ 5,000 ರೂಪಾಯಿ 5 ಲಕ್ಷ ರೂಪಾಯಿನಾದ್ರು ಕೊಟ್ಟಿದ್ರೆ ಪರವಾಗಿಲ್ಲ. ಈ 1,20,000 ರೂಪಾಯಿನಲ್ಲಿ ಯಾರೂ ಮನೆ ಕಟ್ಟೋಕ್ಕಾಗಲ್ಲ. ಸರ್ಕಾರ ಇದನ್ನು ಗಂಭೀರವಾಗಿ ಚಿಂತೆ ಮಾಡಿ ಕನಿಷ್ಠ ಈ ಗಾಂಧಿಯ ಜಯಂತಿ ಪ್ರಯುಕ್ತವಾಗಿ ಇವತ್ತು ಸರ್ಕಾರ ಅದನ್ನು. ಇದೇ ವೇಳೆ ಪುರಸಭಾಧ್ಯಕ್ಷ ಕೆ ಶ್ರೀಧರ್, ಮುಖ್ಯಾಧಿಕಾರಿ ಸಿಡಿ ನಾಗೇಂದ್ರ ಕುಮಾರ್, ಪುರಸಭೆ ಸದಸ್ಯರಾದ ಎ ಜಗನ್ನಾಥ್, ಕುಮಾರಸ್ವಾಮಿ, ಶಿವಣ್ಣ, ನಿಂಗಯ್ಯ, ಸೈಯದ್ ವಾಸಿಂ ಹಾಗೂ HD ಉಮೇಶ್, ಆರೋಗ್ಯಾಧಿಕಾರಿ ವಸಂತ್ ಕುಮಾರ್, ಮಾಂಸದ ಅಂಗಡಿ ಮಾಲೀಕರಾದ ಶೇಖರ್, ಭೋಜೇಗೌಡ, ಕೋಳಿ ಕುಮಾರ್ ಇತರರು ಭಾಗವಹಿಸಿದ್ದರು. ಜಲಾಶಯ ಭರ್ತಿಯಾಗಿ 2 ತಿಂಗಳ ಬಳಿಕ ಹಾಸನ ತಾಲೂಕಿನ ಹೇಮಾವತಿ ಜಲಾಶಯಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ KN ರಾಜಣ್ಣ ಅವರು ಮೊದಲು ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಿದ ನಂತರ ಬಾಗಿನ ಅರ್ಪಿಸಿದರು. ಹೇಮಾವತಿ ಜಲಾಶಯದ ಹತ್ತಿರ ಜಿಲ್ಲಾ ಉಸ್ತುವಾರಿ ಸಚಿವರು ಹತ್ತಿರ ಬರ್ತಿದ್ದಂತೆ ಮಂಗಳವಾದ್ಯಗಳೊಂದಿಗೆ ಜಿಲ್ಲಾಡಳಿತ ಸ್ವಾಗತ ಮಾಡಿ ಬರಮಾಡಿಕೊಂಡರು. ಜಲಾಶಯ ತುಂಬಿ 2 ತಿಂಗಳ ಬಳಿಕ ಬಾಗಿನ ಅರ್ಪಣೆ ಮಾಡಲಾಗಿದೆ. ಇದಕ್ಕೂ ಮುನ್ನ ಪೂಜಾ ಕಾರ್ಯ ನೆರವೇರಿಸಿದ ಸಚಿವ KN ರಾಜಣ್ಣ ಬಾಗಿನ ಅರ್ಪಿಸಿ ಗಂಗಾ ಪೂಜೆಯಲ್ಲಿ ಭಾಗಿಯಾದರು. ಬಟನ್ ಒತ್ತುವ ಮೂಲಕ 6 ಕ್ರಸ್ಟ್ ಗೇಟ್ಗಳ ಮೂಲಕ ಸಾಂಕೇತಿಕವಾಗಿ ನೀರು ಬಿಡುಗಡೆ ಮಾಡಿದ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಶಾಸಕರಾದ ಸಿಮೆಂಟ್ ಮಂಜು, ಸಂಸದ ಶ್ರೇಯಸ್ ಪಟೇಲ್, ಗೃಹ ಮಂಡಳಿ ಅಧ್ಯಕ್ಷ KM ಶಿವಲಿಂಗೇಗೌಡ ಹಾಗೂ ಜಿಲ್ಲಾಡಳಿತ ಅಧಿಕಾರಿಗಳು ಸಾಥ್ ನೀಡಿದರು. ನಂತರ ಗೊರೂರು ಡ್ಯಾಂ ಎಂಜಿನಿಯರ್ ಬಳಿ ನೀರಿನ ಬಗ್ಗೆ ಮಾಹಿತಿ ಪಡೆದು ಕೆಲ ಸೂಚನೆಯನ್ನ ನೀಡಿದರು. ಹಾಸನ ಜಿಲ್ಲೆ ಸಾಕ್ಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಋಣಾನುಬಂಧ ರೂಪೇಣ ಅಂತ ಹೇಳ್ತಾರೆ. ಯಾರ್ಯಾರ ಕೈಲಿ ತಾಯಿ ಬಾಗಿನ ಬಿಡಿಸ್ಕೋಬೇಕು ಅಂತ ಅನ್ಸುತ್ತೋ ಅದೇವ್ರ ಕೈಲಿ ಬಾಗಿನ ಬಿಡಿಸ್ಕೊಳ್ಳೋದು. ಅದೇ ರೀತಿ ಇವತ್ತು ರಾಜಣ್ಣ ಸಾಹೇಬ್ರ ಹತ್ರ ಒಂದು ಏನೋ ಅವ್ರ ಕೈಲಿ ನೆರವೇರ್ಬೇಕಂತದಿತ್ತು. ಹಾಗಾಗಿ ಇವತ್ತು ನೆರವೇರಿದೆ. ತಡ ಗಿಡ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ತಾಯಿ ಇವತ್ತು ನಮ್ಗೆಲ್ಲರಿಗೂ ಒಂದು ಬಾಗಿನ ಇಂದ ತಲುಪಿಸ್ಕೊಳ್ಳುವಂತ ಒಂದು ಏನನ್ನ ತಲುಪಿಸ್ಕೊಟ್ಟಿದ್ದಾರೆ.
ಖಂಡಿತವಾಗ್ಲೂ ಹೆಮ್ಮೆಯಾದಂಥ ದಿನ. ಇದೇ ರೀತಿ ಪ್ರತಿ ವರ್ಷನೂ ಡ್ಯಾಮ್ ತುಂಬಬೇಕಂತ ನಮ್ಮೆಲ್ಲರ ಆಸೆ. ಯಾಕಂದ್ರೆ ಈ ಒಂದು ನದಿಯಿಂದ 3-4 ಜಿಲ್ಲೆ ಜನರ ಒಂದು ಜೀವನದಿ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮಳೆಯಿಂದ ಹಾನಿ ಅನುಭವಿಸಿರುವ ಜಿಲ್ಲೆಯ ಸಾವಿರಾರು ರೈತರಿಗೆ ಪರಿಹಾರ ಕೊಡಲು ರಾಜ್ಯ ಸರ್ಕಾರ ಸತಾಯಿಸುತ್ತಿದೆ ಎಂದು ಹಾಸನದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ತೀವ್ರವಾಗಿ ಖಂಡಿಸಿದ್ದಾರೆ. ಇಂದು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಸ್ತೆ, ಸೇತುವೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಶಾಲೆ, ಅಂಗನವಾಡಿ ಸೇರಿದಂತೆ ಆಸ್ತಿಪಾಸ್ತಿ ನಷ್ಟಕ್ಕೂ ನಯಾಪೈಸೆ ಬಿಡುಗಡೆ ಮಾಡಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ರೈತರು ಕಾಯುತ್ತಿದ್ದ, ಇನ್ನಾದರೂ ಹಾನಿಗೆ ಪರಿಹಾರ ಕೊಡಿ ಎಂದು ಆಗ್ರಹಿಸಿದ್ರು. 5 ಗ್ಯಾರಂಟಿಗಳಿಗೆ ಹಣ ನೀಡುತ್ತಿರೋದ್ರಿಂದ ರೈತರಿಗೆ ಪರಿಹಾರ ಕೊಡಲು ಆಗದೇ ಇದ್ದರೆ ಅದನ್ನ ಜನರ ಮುಂದೆ ಹೇಳಿಬಿಡಲಿ ಎಂದರು. ಮಳೆ ಹಾನಿಯಾಗಿ ಕಳೆದ 4-5 ತಿಂಗಳು ಕಳೆದರೂ ಪರಿಹಾರ ನೀಡಲು ಮೀನಾಮೇಷ ಎನಿಸುತ್ತಿದೆ. ತೋಟಗಾರಿಕೆ ಇಲಾಖೆಯಲ್ಲಿ 444 ಹೆಕ್ಟೇರ್, ಕೃಷಿ ಇಲಾಖೆಯಲ್ಲಿ 821 ಹೆಕ್ಟೇರ್, 99 ಕೆರೆ, 646 ಕಿಲೋಮೀಟರ್ ಲೋಕೋಪಯೋಗಿ ರಸ್ತೆ, 38 ಸೇತುವೆ, 650 ಶಾಲೆ, 369 ಅಂಗನವಾಡಿ, 1227 ವಿದ್ಯುತ್ ಕಂಬ ಹಾಳಾಗಿದ್ದರೂ ಸರ್ಕಾರ ಕಂಡು ಕಾಣದಂತೆ ಇದೆ. ರೈತರ ಬಗ್ಗೆ ಅಸಡ್ಡೆ ತೋರ್ತಿದೆ ಅಂತ ಕಿಡಿಕಾರಿದ್ರು. ರೈತರ ದೃಷ್ಟಿಯಲ್ಲಿ ಅಂದಾಜಿಸುವುದಾದರೆ 3-4 ಸಾವಿರ ಕೋಟಿ ನಷ್ಟವಾಗಿದೆ. ಆದರೆ ಈ ಸರ್ಕಾರ NDRF ನಿಯಮಾವಳಿ ಪ್ರಕಾರವೇ ಪರಿಹಾರ ಕೊಡಲು ಹಿಂದೇಟು ಆಗ್ತಿದೆ ಅಂತ ತಿಳಿಸಿದರು. 5 ತಿಂಗಳುಗಳ ಕಾಲ ಕಳೆದರೂ ಸುಮಾರು 1444 ಜನ ರೈತರು, ತೋಟಗಾರಿಕೆ ರೈತರು, 1444 ತೋಟಗಾರಿಕೆ ರೈತರು, ಸುಮಾರು 49 ಕೋಟಿ ಅಮೌಂಟು. NDRF ಗೈಡ್ಲೈನ್ಸೇ ನಾನು ಇದೆಲ್ಲ ಹೇಳೋದು. NDRF ಗೈಡ್ಲೈನ್ಸ್ ಪ್ರಕಾರ 49 ಕೋಟಿ ನಷ್ಟ ಇದೆ. ಅದೇ ರೀತಿ ಕೃಷಿ ಇಲಾಖೆದು ಅದು 444 ಹೆಕ್ಟೇರು ತೋಟಗಾರಿಕೆ ಬೆಳೆ, ಅಂದರೆ ಸುಮಾರು 1,500 ಹೆಕ್ಟೇರು ಅಲ್ಲ ತೋಟಗಾರಿಕೆ. ಅದೇ ರೀತಿ ಕೃಷಿ ಸುಮಾರು 861 ಹೆಕ್ಟೇರು, ಅಂದರೆ 2,000 ಎಕರೆ, 861.06 ಹೆಕ್ಟೇರ್, ಅದು ಸುಮಾರು 86 ಕೋಟಿ NDRF ಗೈಡ್ಲೈನ್ಸ್ ಪ್ರಕಾರ. ಮತ್ತು ಕೆರೆಗಳು 99 ಕೆರೆ NDRF ಗೈಡ್ಲೈನ್ಸ್ ಪ್ರಕಾರನೇ 148 ಕೋಟಿ ರೂಪಾಯಿ ಆಗುತ್ತೆ. 148 ಕೋಟಿ. ಇದೇ ವೇಳೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಲಕ್ಷ್ಮಣ್ ಗೌಡ, JDS ವಕ್ತಾರ ಹೊಂಗೇರಿ ರಘು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಮಸ್ತೆ ವೀಕ್ಷಕರೇ, ಸುದ್ದಿಯ ಸಿಂಹಾಸನ ನಮ್ಮ ಹಾಸನ್ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಈ ಬಾರಿ ಹಾಸನಾಂಬ ಉತ್ಸವ ಬಲು ಜೋರು, ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ರಾಜಣ್ಣ ಮಾಹಿತಿ. ಕುಮಾರಸ್ವಾಮಿ ಮೇಲೆ FIR ಆಗಿದೆ, ಇದನ್ನ ಯಾರು ಕೇಳಲ್ಲ, CM ಮಾತ್ರ ಕಾಣಿಸ್ತಾರ, ಜಿಲ್ಲಾ ಮಂತ್ರಿ ರಾಜಣ್ಣ ಪ್ರಶ್ನೆ. ಚನ್ನರಾಯಪಟ್ಟಣದಲ್ಲಿ ನಾಳೆ ಹಸಿರ ಸಿರಿ ಸಸ್ಯೋತ್ಸವ ಕಾರ್ಯಕ್ರಮ, ಟೈಮ್ಸ್ ಗಂಗಾಧರ್ ಮಾಹಿತಿ.